ಮದ್ದೂರು ತಾಲೂಕು ಭಾರತೀನಗರದ ಅಪೋಲೋ ಮೆಡಿಕಲ್ ಸ್ಟೋರ್ ಮುಂಭಾಗ ರೋಟರಿ ಭಾರತೀನಗರ ಸೆಂಟ್ರಲ್ ಸಮುದಾಯ ಆರೋಗ್ಯ ಕೇಂದ್ರ ಭಾರತೀನಗರ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ನಡೆದ ಮಕ್ಕಳಿಗೆ ಲಸಿಕೆ ಹಾಕುವ ಕಾರ್ಯಕ್ರಮಕ್ಕೆ ರೋಟರಿ ಭಾರತೀನಗರ ಸೆಂಟ್ರಲ್ ಅಧ್ಯಕ್ಷ ಎಚ್ ಮರಿಸ್ವಾಮಿ ಚಾಲನೆ ನೀಡಿದರು. ನಂತರ ರೋಟರಿ ಭಾರತೀನಗರ ಸೆಂಟ್ರಲ್ ಅಧ್ಯಕ್ಷ ಎಚ್ ಮರಿಸ್ವಾಮಿ ಅವರು ಮಾತನಾಡಿ, ಭಾರತ ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆಯಾಗಿದೆ. ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮುಂತಾದ ದೇಶಗಳಲ್ಲಿ ಇಂದಿಗೂ ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪುನಃ ನಮ್ಮ ದೇಶಕ್ಕೆ ಪೋಲಿಯೋ ಬಾರದಂತೆ ತಡೆಯಲು ಲಸಿಕೆ ಹಾಕಲಾಗುತ್ತಿದೆ ಎಂದು ತಿಳಿಸಿದರು. ದೇಶದಲ್ಲಿ ಪೋಲಿಯೋ ಪ್ರಕರಣಗಳು ಸಂಪೂರ್ಣವಾಗಿ ಇಲ್ಲವಾಗಿದ್ದರೂ ಸಹ ಮುನ್ನೆಚ್ಚರಿಕೆಯಿಂದ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು. ಇನ್ನು ಪೋಲಿಯೋ ಲಸಿಕೆ ಹಾಕಿಸುವುದರಲ್ಲಿ ಮಕ್ಕಳು ಯಾವುದೇ ಅಂಗವೈಕಲ್ಯತೆಗೆ ಒಳಗಾಗುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಪೋಷಕರು ಆತಂಕಕ್ಕೆ ಒಳಗಾಗದೆ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ತೆರಳಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಬೇಕೆಂದು ಮನವಿ ಮಾಡಿದರು. 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೆ ಲಸಿಕೆ ಹಾಕಿಸುವ ಮೂಲಕ ಭಾರತವನ್ನು ಪೋಲಿಯೋ ಮುಕ್ತಗೊಳಿಸಲು ಪ್ರತಿಯೊಬ್ಬರು ಸಂಕಲ್ಪ ಮಾಡಬೇಕೆಂದರು. ಈ ವೇಳೆ ಸಮುದಾಯ ಆರೋಗ್ಯ ಆಡಳಿತಾಧಿಕಾರಿ ಡಾಕ್ಟರ್ ಅರ್ಜುನ್, ರೋಟರಿ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ರೋಟರಿ ಜಿಲ್ಲಾ 3192 ಮಾರ್ಗದರ್ಶಕ ಕುಮಾರ್ ರಾಜು, ಪಿಡಿಒ ಎನ್ ಸುಧಾ, ಗ್ರಾಮ ಪಂಚಾಯಿತಿ ಸದಸ್ಯ ಮಣಿಗೆರೆ ರಾಮಚಂದ್ರ, ರೋಟರಿ ಹಿರಿಯ ಸದಸ್ಯ ಮರಿಚನ್ನೇಗೌಡ, ಶಿವರಾಮೇಗೌಡ, ಬಿವಿ ಮಧುಸೂದನ್, ತೈಲಪ್ಪ, ಎಆರ್ ಚಂದ್ರೇಶ್, ನಂದೀಶ್, ಸಿದ್ದೇಗೌಡ, ಕೃಷ್ಣೇಗೌಡ, ಶಶಿಕುಮಾರ್, ಶಿವಲಿಂಗೇಗೌಡ, ಶಿವರತ್ನಮಣಿ ಸೇರಿದಂತೆ ಹಲವರಿದ್ದರು. ಭಾರತೀನಗರ ರೋಟರಿ ಸೆಂಟ್ರಲ್ ಮತ್ತು ಭಾರತೀನಗರ ಆರೋಗ್ಯ ಸಮುದಾಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇವರಿಂದ ಪಲ್ಸ್ ಪೋಲಿಯೋ ಲಸಿಕೆಯನ್ನು 0 ಇಂದ 5 ವರ್ಷದ ಮಕ್ಕಳಿಗೆ ಲಸಿಕೆ ಹಾಕುವ ಕಾರ್ಯಕ್ರಮ ಸರ್ಕಾರದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಭಾರತೀನಗರ ರೋಟರಿ ಸೆಂಟ್ರಲ್ ಮತ್ತು ಆಸ್ಪತ್ರೆ ಇವರ ವತಿಯಿಂದ ಒಂದು ಕೌಂಟ್ರ್ ತೆರೆದು ಇಲ್ಲಿ ಈ ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ.